ಸೊ ಬಟ್ರ್ ಮನೇಲಿ ನಿಲ್ಲಿಸಿ ಒಂದು ಪಿಟ್ ಸ್ಟಾಪ್ ತೊಗೊಂಡು ಫ್ರೆಶ್ ತಣ್ಣಗಿರೋ ನೀರು ಕುಡ್ಕೊಂಡು ಹೊರಟಿದ್ದೀವಿ ತಿರ್ಗಾ ಮೇಲೆ ಹತ್ತೋದಕ್ಕೆ. ಇಲ್ಲಿಂದ ಒಂದು 3 to 3.5 hours ಆಗುತ್ತಂತೆ ಹತ್ತೋದಕ್ಕೆ. 11 ಗಂಟೆ ಮೇಲೆ ಇಲ್ಲಿ ಪೊಲೀಸ್ ಚೆಕ್ ಪೋಸ್ಟಿಂದ ಬಿಡೋದಿಲ್ಲ ನಮಗೆ. ಬಟ್ರ್ ಮನೆ ಹತ್ತಿ 100-200 ಮೀಟ್ರ್ ಬಂದರೆ ಇಲ್ಲಿ ಫೋಟೋಶೂಟ್ ಸ್ಪಾಟ್ ಇದೆ. ಅಲ್ಲಿಂದ ಲೆಫ್ಟ್ ಡಿವಿಯೇಷನ್ ಹೋದರೆ ಫಾರೆಸ್ಟ್ ಆಫೀಸು. ಆಂಟೆನಾ ಎಲ್ಲ ಇದೆ ಮೇಲೆ ನೋಡಿ. ಬೆಟ್ಟದ ಮೇಲೆ ಫಾಗೆಲ್ಲ ಹೇಗೆ ಕಾಣಿಸ್ತಾ ಇದೆ. ಇದೆ ಫಾರೆಸ್ಟ್ ಆಫೀಸ್. ಇಲ್ಲಿ ಒಂದ್ಸಲ ಟಿಕೆಟ್ ನೋಡಿಸ್ಬೇಕು ನಾವು. ಇದೇ ಥರ ಇದೆಯಾ ಟ್ರೆಕ್? ಸ್ವಲ್ಪ ಇದಕ್ಕಿಂತ ಟಫ್ ಆಗುತ್ತೆ. ಇನ್ನೂ ಟಫ್ ಆಗುತ್ತಾ? ಕಲ್ಲು ಮಂಟಪ ಆದಮೇಲೆ ಟಫ್ ಅಲ್ವಾ? ಆದಮೇಲೆ ಅದುವರೆಗೂ ಮಾಮೂಲಿ ಫ್ಲಾಟ್ ಇದೆಯಾ? ಕಲ್ಲು ಮಂಟಪ ಎಷ್ಟು ಕಿಲೋಮೀಟರ್ ಇದೆ? 3 ಕಿಲೋಮೀಟರ್ ಕಲ್ಲು ಮಂಟಪ. ಅದಾದಮೇಲೆ 7.5 ಕಿಲೋಮೀಟರ್ ಒಟ್ಟು. ಇನ್ನು 6.5. ಹಾಂ 6.5. ಸೊ ಇಲ್ಲಿ 3 ಗಂಟೆಗೆ ಬೆಟ್ಟ ಫುಲ್ಲು ಫಾಗಿದೆ. ಇವಾಗ ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ವ, ಆ ಬೆಟ್ಟನ ಹತ್ತಬೇಕು. ಇಲ್ಲಿ ಹೋಗಿ ಆ ಬೆಟ್ಟನ ಹತ್ತಿ ಇಳಿದು ತಿರ್ಗಾ ಆ ಬೆಟ್ಟ ಹತ್ತಬೇಕು. ಮೇಲೆ ನಾವು ಹೋದಾಗ ಇದೇ ಥರ ಫಾಗ್ ಇದ್ದರೆ ಸೂಪರಾಗಿರುತ್ತೆ, ಅದ್ಭುತವಾಗಿರುತ್ತೆ ನೋಡೋದಕ್ಕೆ. Yes! ನನಗೆ ಹೇಳಿದ್ನಿಲ್ಲ, 10 ಹೆಜ್ಜೆಗೆ ಸಾಕಾಗುತ್ತೆ ನಿಲ್ಬೇಕು. ಇದೆ ಅದು. ಸೊ ಬಟ್ರ್ ಮನೆಯಿಂದ ಕಲ್ಲಿನ ಮಂಟಪಕ್ಕೆ ಹಾಫ್ ವೇ ಬಂದಿದ್ದೀವಿ. ವ್ಯೂ ಮಾತ್ರ ತುಂಬ ಸಖತ್ತಾಗಿದೆ. ಎಲ್ಲಿಂದ ಯಾವ ಕಡೆ 360 ಡಿಗ್ರಿ ನೋಡಿದ್ರೂ ಬರೀ ಬೆಟ್ಟಗಳೇ ಇದೆ, ತಣ್ಣಗಿದೆ. ಒಂದೊಳ್ಳೇದೇನೆಂದರೆ ಬಿಸಿಲು ಅಷ್ಟಿಲ್ಲ ಈಗ, ಬಟ್ ಹ್ಯೂಮಿಡಿಟಿ ಇದೆ ನಮಗೆ ಈಗ. ತುಂಬ ಚೆನ್ನಾಗಿದೆ. ಇನ್ನು ಆ ಬೆಟ್ಟ ನೋಡ್ತೀವಲ್ಲ, ಆ ಬೆಟ್ಟದ ತುದಿಯಲ್ಲಿ ಕಲ್ಲಿನ ಮಂಟಪ ಇರೋದು. ಸೊ ಮೋಸ್ಟ್ಲಿ ಇನ್ನೊಂದು 10 ನಿಮಿಷ 1/4 ಗಂಟೆ ಆಗ್ಬೋದು ಕಲ್ಲಿನ ಮಂಟಪ ರೀಚ್ ಆಗೋದಕ್ಕೆ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿದೆ. ವ್ಯೂ ಮಾತ್ರ ಎವ್ರಿ 100 meters 200 meters ಹೋಗ್ತಾ ಇದ್ದಂಗೆ ಹೊಸ ಹೊಸ ವ್ಯೂಸ್ ಬರ್ತಾ ಇದೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಬನ್ನಿ ಈಗ ಕಲ್ಲಿನ ಮಂಟಪ ಕಡೆ ನಮ್ಮ ಪಯಣ ಮುಂದುವರ್ಸೋಣ. ಕುಮಾರ ಪರ್ವತ ಟ್ರೆಕ್ಕಿಂಗು ನಾವು ಅಂದ್ಕೊಂಡಂಗೆ ಅಷ್ಟು ಸುಲಭ ಇಲ್ಲ, ಕಷ್ಟ ಇದೆ. ಏನಕ್ಕಿದ್ರೂ ಕುಮಾರ ಪರ್ವತ ಬರೋದಕ್ಕೆ ಮುಂಚೆ ಒಂದಷ್ಟು ದಿನ ವಾಕಿಂಗು, ಎಕ್ಸಸೈಸು, ಲೆಗ್ಸ್ ಎಕ್ಸಸೈಸು, ಥೈಸ್ ಎಕ್ಸಸೈಸು ಅದೆಲ್ಲ ಮಾಡಿ ನಿಮ್ಮ ಮನೆ ಹತ್ರನೇ ಯಾವ್ದನ್ನ ಬೆಟ್ಟಗಳಿದ್ದರೆ ಒಂದು 2-3 ಬೆಟ್ಟ ಹತ್ಬಿಟ್ಟು ಬಂದರೆ ಇಲ್ಲಿ ಹತ್ತೋದಕ್ಕೆ ಸುಲಭ ಆಗುತ್ತೆ. ಇಲ್ಲ ಅಂದರೆ ಕಷ್ಟನಪ್ಪೋ. ಹಾಂ ನೋಡಿ ಹೆಂಗಿದೆ ರಸ್ತೆ ಇಲ್ಲಿ. ಹಾಂ ಪ್ರವೀಣ್ ಅಲ್ಲಿ ಸ್ಟ್ಯಾಪ್ ದಬಾಯಿಸಿ ಹತ್ಬೇಕು. ಹರ ಹರ ಮಹಾದೇವ್. ಹಾಂ ಮಹಾದೇವ್ ಇಲ್ಲಿವರೆಗೂ ಬಂತು. ಕಲ್ಲು ಮಂಟಪಗೆ ಇನ್ನೊಂದು 100 ಮೀಟ್ರ್ ಇದೆ ಅನ್ನಂಗೆ ಇಲ್ಲೊಂದು ಚಿಕ್ಕದು ಜರಿ ಸಿಗುತ್ತೆ ನಮಗೆ ಇಲ್ಲಿ, ನೀರಿನ ಹೊಳೆ. ಸೊ ಕುಡಿಯೋದಕ್ಕೆ ಇಲ್ಲೇ ನೀರು ತುಂಬ್ಕೋಬೋದು. ಇಲ್ಲಿ ನೋಡಿ ಪ್ರವೀಣ್ ತುಂಬ ನೀರು ಇಲ್ಲಿ ತಣ್ಣಗಿರುತ್ತೆ, ನೀರು ತುಂಬ ತಣ್ಣಗಿದೆ. ಫ್ರೆಶ್ ವಾಟರ್ ನಿಜವಾಗ್ಲೂ ಎಲ್ಲೂ ಸಿಗಲ್ಲ. ಎಲ್ಲ ಗಿಡಮೂಲಿಕೆಗಳಿಂದ ಬಂದಿರೋ ನೀರು ಇವು.
ತುಂಬ ಚೆನ್ನಾಗಿದೆ. ಈ ನೀರು ಕುಡಿಯೋಕ್ಕೋಸ್ಕರ ಆದರೂ ನೀವು ಟ್ರೆಕ್ ಮಾಡಬೇಕು. ಇದು ಹೇಗೆ ಹತ್ತಿರ ಅಂದರೆ ಓ ಫೈನಲಿ ಅಂತೂ ಇಂತೂ ಕಲ್ಲು ಮಂಟಪನೂ ಕೂಡ ರೀಚ್ ಆಗಿ ಬಿಟ್ಟವಿ. ನೋಡಿ ಅಲ್ಲೇ ಎದುರುಗಡೆ ಕಾಣಿಸ್ತಾ ಇದೆ ಕಲ್ಲು ಮಂಟಪ. ಅದೇ ಕಲ್ಲು ಮಂಟಪ ಸಗದಾಗಿದೆ. ಸೀನಿಕ್ ಪ್ಲೇಸ್ ಅದ್ಭುತವಾಗಿದೆ. ಹಾಂ ನೋಡಿ ಫುಲ್ಲು ಫಾಗ್ ಇದೆ, ಜಾಗ ಸಗದಾಗಿದೆ. ನೋಡಿ ಇಷ್ಟು ಅದ್ಭುತವಾಗಿರೋ ಜಾಗಕ್ಕೆ ಬಂದು ಪ್ಲಾಸ್ಟಿಕ್ಕು, ಎಣ್ಣೆ ಬಾಟ್ಲು, ಸಿಗರೆಟ್ಟು ಅವೆಲ್ಲ ಹಾಕಬಾರ್ದು ಅಂತಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೆಳಗಡೆನೆ ಎಲ್ಲ ಬ್ಯಾಗ್ ಚೆಕ್ ಮಾಡಿ ಇಲ್ಲಿ ಕಳಿಸ್ತಾರೆ. ಓಹ್, ಹಿಂದೆ ಕಾಣಿಸ್ತಾ ಇದೆ ನೋಡಿ ಕಲ್ಲಿನ ಮಂಟಪ. ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದೀವಿ. ಇನ್ನೂ 2.5 ಕಿಲೋಮೀಟ್ರ್ ಇದೆ ಕಲ್ಲಿನ ಮಂಟಪ ಇಂದ ಹೋಗೋದಕ್ಕೆ. ಅದ್ಭುತವಾಗಿದೆ ಕಲ್ಲಿನ ಮಂಟಪ. ಇದನ್ನು ಕಲ್ಲಿನ ಮಂಟಪ ಹಾಗೆ ಉಳ್ಕೊಳ್ಳೋದಕ್ಕೆ ಬಿಡಬೇಕು. ಯಾರು ಅದ್ರ ಮೇಲೆ ಹತ್ತಿ ಕೋತಿ ಚೇಷ್ಟೆ ಎಲ್ಲ ಮಾಡಿ ಅದನ್ನೆಲ್ಲ ಹಾಳು ಮಾಡೋದು ಬೇಡ. ಎಷ್ಟೋ ವರ್ಷಗಳಿಂದ ಬಂದಿದೆ ನಮ್ಮ ಕಲ್ಲಿನ ಮಂಟಪ. ಇದು ಒಂದು ಕುಮಾರ ಪರ್ವತಕ್ಕೆ ಒಂದು ಗುರುತಾಗಿದೆ, ಅದನ್ನು ಹಾಗೆ ಉಳಿಸೋಣ. ಕಲ್ಲಿನ ಮಂಟಪ ಮುಗಿಸ್ಕೊಂಡು ಮುಂದೆ ಹೊರಟಿದ್ದೀವಿ. ಇನ್ನೂ ಸುಮಾರು ದೂರ ಇದೆ ಚಾರಣ ಮಾಡೋದು. ಈಗ ಸಮಯ ಆಗಲೇ 12:15 ಆಗಿಬಿಟ್ಟಿದೆ. ಇನ್ನೂ ಅವ್ರು ಕೇಳಿದ ಪ್ರಕಾರ ಇನ್ನೂ 2ರಿಂದ 2.5 ಅವರ್ ಟೈಮ್ ಹಿಡಿಯುತ್ತಂತೆ. ಇಲ್ಲಿಂದ 2.5 ಅವರ್ ಟೈಮ್ ಹೋಗಿ ತಿರ್ಗಾ ವಾಪಸ್ ಇಳಿಯೋದಕ್ಕೆ ಸಿಗಾಬಟ್ಟೆ ಟೈಮ್ ಹಿಡಿಯುತ್ತೆ. ನೋಡ್ಬೇಕು, ಬೇಗ ಬೇಗ ಎಲ್ಲೂ ನಿಲ್ಲಿಸ್ತೀರಾ ಹೋಗ್ಬೇಕು. ವ್ಯೂ ಮಾತ್ರ ಅದ್ಭುತವಾಗಿದೆ. ನಾವೇನು ಭಟ್ರ ಮನೆವರೆಗೂ ಹತ್ತೋದೇ ಕಷ್ಟ ಅಂತ ಅಂದ್ಕೊಂಡಿದ್ವಿ. ನೋಡಿದ್ರೆ ಭಟ್ರ ಮನೆ ಆದಮೇಲೆ ಹತ್ತೋದೇ ಸಿಕ್ಕಾಪಟ್ಟೆ ಕಷ್ಟ ಇದೆ. ನೋಡಿ ಇಲ್ಲಿ ಹೆಂಗಿದೆ. ಇಲ್ಲಿ ನಿಮಗೆ ಮೊಬೈಲಲ್ಲಿ ವೀಡಿಯೋ ಅಲ್ಲಿ ಎಲಿವೇಶನ್ ಎಲ್ಲ ಕ್ಲೀನಾಗಿ ಕಾಣಿಸೋದಿಲ್ಲ. ಇಲ್ಲಿ ಬಂದ್ರೇ ಅದು ಗೊತ್ತಾಗೋದು. ನೋಡಿ ಬರೀ ಕಲ್ಲು ಬಂಡೆಗಳು ಹೆಂಗಂದ್ರೆ ಹೆಂಗಿದೆ. ಅದ್ರ ಮೇಲೆ ಹತ್ಕೊಂಡು ಹೋಗ್ತಾ ಇರಬೇಕಿದು. ನೋಡಿ ಒಂದೊಂದು ಸ್ಟೆಪ್ಪು ಎಷ್ಟೆಷ್ಟು ದೊಡ್ಡದಾಗಿದೆ. ಓ, 10 ಹೆಜ್ಜೆಗೂ 10 ಸೆಕೆಂಡ್ ನಿಂತ್ಕೋಬೇಕು, ಆಮೇಲೆ ಹೊರಡ್ಬೇಕು. ಆ ಥರ ಆಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡುತ್ತೆ. ಅದು ಟಿಫನ್ ಬೇರೆ ಬೆಳಗ್ಗೆ ನಾವು 5 ಗಂಟೆಗೆ ಮಾಡಿದ್ದು, 6:30ಗೆ. ಅದಕ್ಕೆ ಇನ್ನೂ ಸುಸ್ತು. ಹತ್ತೋದಕ್ಕೆ ಕಷ್ಟ ಇರೋದ್ರಿಂದ ಸುಮಾರು ಜನ ಅರ್ಧದಲ್ಲೇ ಡ್ರಾಪ್ಔಟ್ ಆಗಿಬಿಡ್ತಾರೆ. ಸುಮಾರು ಜನ ಕಲ್ಲು ಮಂಟಪ ಹತ್ರ ಬರ್ತಾರೆ, ಕಲ್ಲು ಮಂಟಪದಿಂದನೇ ರಿಟರ್ನ್ ಹೋಗ್ಬಿಡ್ತಾರೆ. ಯಾಕಂದರೆ ಅಲ್ಲಿಂದ ಇನ್ನೂ ಸುಮಾರು 2-2.5 ಅವರು ಇದೇ ಥರ ರಸ್ತೆಯಲ್ಲೇ ಹತ್ಕೊಂಡು ಹೋಗ್ಬೇಕಲ್ಲ. ಕಷ್ಟ ಇರೋದ್ರಿಂದ ಡ್ರಾಪ್ಔಟ್ ಆಗಿಬಿಡ್ತಾರೆ. ಬಟ್ ನಾವು ಡ್ರಾಪ್ಔಟ್ ಆಗಲ್ಲ, ಕಂಪ್ಲೀಟ್ ಮಾಡೇ ಮಾಡಿಸ್ತೀನಿ. ಹೋ ಹೇಯಪ್ಪ. ನೋಡಿ ಇನ್ನು ಎಲ್ಲ ಕರಿ ಬಂಡೆಗಳ ಮಧ್ಯ ಹತ್ಕೊಂಡು ಹೋಗ್ತಾ ಇರಬೇಕು. ಅಮ್ಮಮ್ಮ, ಓಯ್ ಬಂಡೆ.
ಇಲ್ಲಿ ತಪ್ಪಿಸ್ಕೊಂಡು ಹೋದರೆ ಹೆಂಗೆ? ಹಾಂ, ಏನು ಮಾಡ್ತಾರೆ? ಕಷ್ಟ ಇದೆ ಇಲ್ಲ ಹತ್ತೋದು ನೋಡಿ. ಹಾಂ 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 ಬಾಬಾ, ಫುಲ್ ಫಾಗ್ ನೋಡಿ. ಎಲ್ಲ ಹತ್ತಿ ಮುಗಿಸಿ ರಿಟರ್ನ್ ಬರ್ತಾ ಇದ್ದಾರೆ. ಇನ್ನೂ 1.5 ಅವರ್ ಆಗತ್ತಂತೆ ಇಲ್ಲಿಂದ. ಬಾ. ಸೊ ಅಲ್ಲಿ ಕಾಣಿಸ್ತಾ ಇರೋದು ಶೇಷ ಪರ್ವತ. ಇನ್ನೊಂದು 100 ಮೀಟ್ರ್ ಇದೆ ನೋಡಿ. ಇಲ್ಲಿ ಈ ಕಲ್ಲು ನೋಡಿ ಹೇಗಿದೆ ಇದು. ಇಲ್ಲಿ ಒಂದು ಕತೆ ಏನಿದೆ ಅಂದರೆ, ಇಲ್ಲೊಬ್ಬರು ಕವಿ, ಕನ್ನಡದ ಸುಪ್ರಸಿದ್ಧ ಕವಿ ಒಬ್ಬರು ಕವಿತೆಗಳನ್ನ ಬರೆಯೋದಕ್ಕೆ ಇಲ್ಲಿ ಬಂದಿದ್ರಂತೆ ಈ ಸ್ಥಳ. ಅದು ಹೆಸರು ಯಾರು ಮರ್ತೋಗ್ಬಿಟ್ಟಿದೆ, ನೋಡ್ತೀನಿ ಈ ವಿಡಿಯೋ ಎಡಿಟ್ ಮಾಡೋ ಅಷ್ಟರಲ್ಲಿ ಏನಾದರೂ ಸಿಕ್ಕಿದ್ರೆ ಅದನ್ನು ಕಮೆಂಟ್ಸಲ್ಲೋ ಇಲ್ಲ ಡಿಸ್ಕ್ರಿಪ್ಷನಲ್ಲೋ ಮೆನ್ಷನ್ ಮಾಡ್ತೀನಿ. ಅವರು ಇಲ್ಲಿ ಬಂದು ಕೂತ್ಕೊಂಡು ಅವರ ಪೂರ್ತಿ ಕವಿತೆಗಳನ್ನ ಬರೆದಿದ್ರಂತೆ. ಬರೆದು ಆ ಪುಸ್ತಕ ಇದೆಯಲ್ವಾ, ಕಾದಂಬರಿ ಪುಸ್ತಕ, ಆ ಕಾದಂಬರಿ ಪುಸ್ತಕಕ್ಕೆ ಕವರ್ ಫೋಟೋ ಹಾಕಬೇಕಲ್ವ. ಅದು ಇಲ್ಲಿ ಏನು ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಸ್ಟ್ರಕ್ಚರು, ಆ ಪುಸ್ತಕದ ಕವರ್ ಫೋಟೋ ಬಂದ್ಬಿಟ್ಟು ಇದೇ ಇದೆ. ಆ ಆಕಾರ ಏನಿದೆ ಅದು ಹಾಗೇ ಜ್ಞಾಪಕ ಇಟ್ಕೊಂಡು ಸ್ಕೆಚ್ ಮಾಡಿಬಿಟ್ಟು ಪ್ರಿಂಟ್ ಹಾಕ್ಸಿದ್ದಾರೆ. ಫುಲ್ ಫಾಗ್ ಬಂದುಬಿಟ್ಟಿದೆ, ಅದರಿಂದ ಕ್ಲಿಯರ್ ಇಲ್ಲ ಇದು. ಇಲ್ಲ ಅಂದಿದ್ರೆ ಕ್ಲಿಯರಾಗಿ ನೋಡಿಸ್ತಾ ಇದ್ದೆ ಇದು. ನೋಡೋಣ, ಒಂದು 2 ನಿಮಿಷ ವೆಯ್ಟ್ ಮಾಡಿ, ಇಲ್ಲೇ ಕ್ಲಿಯರ್ ಆಗುತ್ತಾ ನೋಡೋಣ. ಇದೆ ನೋಡಿ ಶೇಷ ಪರ್ವತ. ಸೊ ಶೇಷ ಪರ್ವತನೂ ಒಂದು ಕಂಪ್ಲೀಟ್ ಮಾಡಿದ್ದೀವಿ ನೋಡಿ. ಇಲ್ಲೆಲ್ಲ ವ್ಯೂ ಪಾಯಿಂಟ್ಸ್ ಇದೆ ಇಲ್ಲಿ. ಸೊ ಇಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾರೆ. ಸುಮಾರು ಜನ ಶೇಷ ಪರ್ವತ ಬಂದು ಇಲ್ಲಿಂದ ಮುಗಿಸ್ಕೊಂಡು ರಿಟರ್ನ್ ಹೋಗ್ಬಿಡ್ತಾರೆ. ಇಷ್ಟೊತ್ತು ಫುಲ್ ಫಾಗ್ ಇತ್ತು, ಈಗ ಫುಲ್ಲು ಬಿಸಿಲು. ಇಲ್ಲಿ ಶೇಷ ಪರ್ವತ. ಶೇಷ ಪರ್ವತ ಪೀಕ್ ಅದ್ಭುತ, ಅತ್ಯದ್ಭುತ. ಸೊ ಈಗ ನಮ್ಮ ಟಾಸ್ಕ್ ಇರೋದು ತುದಿ ಶಿಖರಕ್ಕೆ ಏರಬೇಕು. ಫಾಗ್ ನೋಡಿ ಕ್ಲಿಯರ್ ಆಗ್ತಾ ಇದೆ, ಸಾಗದಾಗಿದೆ ವ್ಯೂ. ಕೆಳಗೆ ನೋಡಿ ಪಾತಾಳ ಹೇಗಿದೆ. ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಗಡ 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 ಅಂತ ಇರುತ್ತೆ. ಪರ್ವತ ಆದಮೇಲೆ ಇಲ್ಲಿ ಕಾರ್ಡ್ ರೋಡ್ ಇದೆ. ಕಾರ್ಡ್ ರೋಡಲ್ಲಿ ಹೋಗಿ ಇಲ್ಲಿ ಇಳಿದ್ಬಿಟ್ಟು ನೋಡಿ ಆ ಬೆಟ್ಟ ಇದೆಯಲ್ವಾ, ಆ ಬೆಟ್ಟ ಪೀಕ್ ಹತ್ತಿದ್ರೆ ಅದೇ ಕುಮಾರ ಪರ್ವತ. ಸೊ ಅಲ್ಲಿವರೆಗೂ ಹೋಗ್ಬೇಕು ಇವಾಗ ನಾವು. ಅಲ್ಲಿ ನೋಡ್ಬೋದು, ಅಲ್ಲೆಲ್ಲ ಜನಗಳು ಹತ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಅದನ್ನೇ ಕುಮಾರ ಪರ್ವತ ಹೋಗೋ ದಾರಿ. ಸೊ ಇಲ್ಲಿಂದ ಅಲ್ಲಿಗೆ ಇನ್ನೊಂದು ಸುಮಾರು 1 ಅವರ್ ಆಗುತ್ತೆ. ಬೇಗ ಹೊರಡಬೇಕು, ಟೈಮ್ ಆಗಿದೆ. ಪರ್ವತಕ್ಕೆ ಶೇಷ ಪರ್ವತ ಅಂತ ಹೆಸರು ಏನಕ್ಕೆ ಬಂತು ಅಂದರೆ, ಶಿವಕತ್ತಲ್ಲಿ ಹಾವಿರುತ್ತಲ್ಲ, ಅದ್ರ ಹೆಸರು ವಾಸುಕಿ. ಸೊ ವಾಸುಕಿನ ಗರುಡ ಒಂದ್ಸಲ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ. ಸೊ ಗರುಡ ಅಟ್ಯಾಕ್ ಮಾಡಿದಾಗ ಏನು ಮಾಡ್ತಾನೆ, ವಾಸುಕಿ ತಪ್ಪಿಸ್ಕೊಬಂದು ಈ ಪರ್ವತಗಳ ಗುಹೆಗಳಲ್ಲಿ ತಪಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸುಮಾರು ವರ್ಷ ತಪಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಶಿವಾಗ ಗೊತ್ತಾಗ್ಬಿಟ್ಟು ಶಿವ ಬಂದ್ಬಿಟ್ಟು ತನ್ನ ಮಗ ಕಾರ್ತಿಕೇಯನ ವಾಸುಕಿನ ಕಾಪಾಡೋದಕ್ಕೆ ಅಂತ ಕಳಿಸ್ತಾನೆ. ಆಗ ಕಾರ್ತಿಕೇಯ ಇಮಿಡಿಯೇಟಾಗಿ ಬಂದು ಇಲ್ಲಿ ವಾಸುಕಿ ಜೊತೆ ಬಂದು ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತಾನೆ. ನಾನು ನಿನ್ನ ಬಲವಾಗಿರ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಈ ಪರ್ವತಗೆ ಶೇಷ ಪರ್ವತ ಅಂತ ಹೆಸರು ಬಂದಿದೆ. ನೋಡಿ, ನೋಡೋದಕ್ಕೆ ಪರಿಸರ ನೋಡೋದಕ್ಕೆ ಅಂತ ಬರ್ತೀವಿ, ಆದರೆ ಹಿಂದೇನೋ ಧಾರ್ಮಿಕವಾಗಿ ಏನೋ ಒಂದು ಸಂಗತಿ ಇದ್ದೇ ಇರುತ್ತೆ. ಶೇಷ ಪರ್ವತ ಆದಮೇಲೆ ನಮ್ಗೆ ಇನ್ನೊಂದು ವಾಟರ್ದು ಜರಿ ಸಿಗುತ್ತೆ. ಇಲ್ಲಿ ನೀರು ಇಲ್ಲಿದೆ. ಎಷ್ಟು ಕ್ಲಿಯರ್ ಆಗಿದೆ ನೋಡಿ, ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ನೀರು. ಸೊ ಕುಡಿಯೋದಕ್ಕೆ ಇದೇ ನೀರು ಬಳಸ್ಕೋಬೇಕು ಇವಾಗ. ಫೈನಲ್ ಲೆಗ್ ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಕಲ್ಬಂಡೆ ಇದೆ ಇದು. ಈ ಕಲ್ಬಂಡೆ ಒಂದು ಹತ್ಕೊಂಡು ಹೋಗ್ಬಿಟ್ರೆ ಆಲ್ಮೋಸ್ಟ್ ರೀಚ್ ಆಗ್ಬಿಡ್ತೀವಿ.
ನಮ್ಮ ಬ್ಯಾಚ್ ಆಲ್ರೆಡಿ ಹೋಗ್ಬಿಟ್ಟವ್ರೆ. ಹಾಂ ನೋಡಿ ಇಲ್ಲಿ ಹತ್ತು ಬಂದು ಫೈನಲ್ ಇದೊಂದು ಸ್ಟೀಪ್ ಹತ್ಬಿಟ್ರೆ ಕುಮಾರ ಪರ್ವತ ಕಂಪ್ಲೀಟ್ ಮಾಡ್ದಂಗೆ. ಕುಮಾರ ಪರ್ವತ ಪೀಕ್ ಹೋಗೋಕೆ ಮುಂಚೆ ಇಲ್ಲಿ ಫೈನಲ್ ವಾಟರ್ ಸೋರ್ಸ್ ಇದೆ, ಇಲ್ಲಿ ಜರಿ ಇದೆ, ಇಲ್ಲೇ ನೀರು ತುಂಬ್ಕೊಂಡು ಹೋಗ್ಬೋದು. ಸಣ್ಣಗಿರುತ್ತೆ, ಅದ್ಭುತ. ಯಾವುದೇ ಕಾರಣಕ್ಕೂ ನೋಡಿ ಇದ್ರ ಮೇಲೆ ಹತ್ಕೊಂಡು ಹೋಗ್ಬೇಡಿ. ಹತ್ತೋದೇನಿದ್ರು ಈ ಕಡೆ ಸೈಡಿಂದ ಜಾಗ ಮಾಡಿದ್ದಾರೆ, ಈ ಕಡೆ ಸೈಡಲ್ಲಿ ಹತ್ಕೊಂಡು ಹೋಗ್ಬೇಕು. ಇದ್ರ ಮೇಲೆಲ್ಲ ಹತ್ಕೊಂಡು ಹೋದರೆ ಅಷ್ಟೇ. ಇದು ಸೂಪರ್ ಆಗಿದೆ. ಫಸ್ಟ್ ಹತ್ತೋದು ನೋಡು, ಆಮೇಲೆ ಹಿಡಿಯೋದು ನೋಡೋಣ. ಅದ್ರ ಮೇಲೆ ಪಕ್ಕ ವಾವ್, ಅದ್ರ ಮೇಲೆ ಹೋಗ್ಬೇಕಾ? ಹಂಗೆ ಇದೆ ಜಾಗ ಇದೆ. ಅಲ್ಲ ಗೊತ್ತಾಯ್ತು, ಇದೆಲ್ಲ ಹೋಗಲ್ಲ. ಈ ಕಡೆ ಹಾಂ ಆಯ್ತು, ಡನ್ ಡನ್ ಡನ್. ಪರ್ಯಾಯ ಆಲ್ಮೋಸ್ಟ್ ರೀಚ್ ಆದ್ವಿ ನೋಡಿ. ಇದೇ ಪೀಕು. ಇನ್ನೊಂದು 50 ಹೆಜ್ಜೆ ಇಟ್ಟರೆ ಕುಮಾರ ಪರ್ವತನ ವಶಪಡಿಸಿಕೊಳ್ತೀವಿ. ಹಾಂ, ಯುದ್ಧ ಗೆದ್ದು ಬಂದಂಗೆ ಆಗಿದೆ. ಹಾಂ ಹಾಂ ಹಾಂ, ಬಂದೆ ಕುಮಾರ ಪರ್ವತ, ಬಂದೆ ಆಲ್ಮೋಸ್ಟ್ ಆಯಿತು. ಹಾಂ 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 ಹಾಂ, ಕುಮಾರ ಪರ್ವತ ಡನ್ ಆಯಿತು. ಬಂದೆ ಬಿಟ್ಟವೆ. ಫೈನಲಿ ಮೇಡ್ ಇಟ್, ಕುಮಾರ ಪರ್ವತ. ಸೂಪರ್. ಹಾಂ ಹಾಂ ಬಾಬಾ, ಇದೆ ಪೀಕ್, ಫೈನಲ್ ಡೆಸ್ಟಿನೇಷನ್. ಫೈನಲಿ ಕುಮಾರ ಪರ್ವತ ಪೀಕ್ ಬಂದಾಯಿತು. ಏನಂದರೆ ನೋಡಿ, ಇಲ್ಲಿ ಚಿಕ್ಕದಾಗೊಂದು ಗುಡಿ ಇದೆ. ಬನ್ನಿ ಗುಡಿ ಹತ್ರ ಹೋಗೋಣ. ಯಾವ ದೇವಸ್ಥಾನ ನೋಡೋಣ. ಇದು ನೋಡಿ, ಇದು ಗುಡಿ ಅವಾಗ ಕಟ್ಟಿದ್ದಾರೆ. ಎಂಟ್ರೆನ್ಸ್ ಇದೆ ಇಲ್ಲಿದೆ ಹೆಸರು. ಶ್ರೀ ಶಾಂತಮಲ್ಲಿಕಾರ್ಜುನ ದೇವಸ್ಥಾನ ಅಂತ ಇದು ನೋಡಿ, ಇಲ್ಲೇ ಇದೆ ಶಾಂತಮಲ್ಲಿಕಾರ್ಜುನ ದೇವಸ್ಥಾನ. ಇಲ್ಲಿ ದೇವಸ್ಥಾನ ನೋಡಿ, ಬರೀ ಕಲ್ಲು. ಇಲ್ಲೇನು ಕಲ್ಲು ರಾಶಿಗಳಿರುತ್ತಲ್ವ, ಆ ಕಲ್ಲು ರಾಶಿನೇ ಜೋಡಿಸ್ಬಿಟ್ಟು ದೇವಸ್ಥಾನ ಥರ ಮಾಡಿರೋದು. ಇಲ್ಲೇ ನೋಡಿ, ಇದೆ ಇರೋದು ದೇವಸ್ಥಾನ ಐತೆ. ಒಳಗಡೆ ನೋಡುವ ಏನಿದೆ ನೋಡಿ, ಶಿವ ವಿಗ್ರಹ ಇದೆ, ಇಲ್ಲಿ ಕಲ್ಲುಗಳಿದೆ, ದೀಪ ಇದೆ, ಗಂಟೆ ಇದೆ. ಇಲ್ಲಿ ಓಂ ನಮಃ ಶಿವಾಯ, ಶಿವ ಇದೆ. ಹೊರಗಡೆ ದೇವಸ್ಥಾನದ ಮುಂದೆನೇ ದೀಪ ಇದೆ ನೋಡಿ, ಎಷ್ಟು ದೊಡ್ಡ ದೀಪ ಇಲ್ಲಿ. ಸೊ ಇಲ್ಲಿ ಸ್ಥಳೀಯರು ಏನು ಮಾಡ್ತಾರೆ, ವರ್ಷಕ್ಕೊಮ್ಮೆ ಬಂದ್ಬಿಟ್ಟು ಇಲ್ಲಿ ಜೋರಾಗಿ ಹಬ್ಬ ಆಚರಣೆ ಮಾಡ್ತಾರೆ. ವರ್ಷಕ್ಕೊಮ್ಮೆ ಸಂಕ್ರಾಂತಿನೂ ಶಿವರಾತ್ರಿ ಹಬ್ಬಕ್ಕೊಂದ್ಸಲ ಬಂದ್ಬಿಟ್ಟು ಇಲ್ಲಿ ದೀಪ ಹಚ್ಬಿಟ್ಟು ಒಂದಿನ ರಾತ್ರಿ ಇಲ್ಲಿ ಉಳ್ಕೊಂಡು ಹೋಗ್ತಾರೆ. ದೀಪ ನೋಡಿ, ಇದೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಅಲ್ಲಿ ಕಲ್ಲುಗಳಿದೆ, ಅಲ್ಲಿ ಹಿಂದೆ ಏನು ಕಲ್ಲುಗಳು ನೋಡಿದ್ವಿ ಅದೇ ಥರ ಕಲ್ಲುಗಳಿದೆ. ಅಷ್ಟೇ ಇರೋದು. ಇನ್ನು ವ್ಯೂನು ಅಂತ ಏನಿಲ್ಲ, ಬಟ್ ಕುಮಾರ ಪರ್ವತನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಓಕೆ, ಈಗ ಟೈಮ್ ಆಯಿತು. ಬೇಗ ಫೋಟೋ ಒಂದೆರಡು ಇಲ್ಲಿ ತೆಗೆಸ್ಕೊಂಡು ಕೆಳಗಡೆ ಹೊರಡುವ. ಹಾಂ, ಫೋಟೋ ತೆಗೆಸ್ಲೇಬೇಕು. ನೋಡಿ, ಇಲ್ಲಿ ಬರೋದು, ಇಲ್ಲಿ ಪೀಕ್ ಏನಿದೆ ಅಲ್ಲ, ಈ ಕಲ್ಲು ಗುಡ್ಡದ ಹತ್ರ ಫೋಟೋ ತೆಗೆಸ್ಕೊಂಡು ಹೊರಡೋದು. ಒಂದು ಗ್ರೂಪ್ ಫೋಟೋ ಇಲ್ಲದೆ ನಂಗೆ
ಟೇಕ್ 3 ಟೇಕ್ 4 ಮೀಸ ನೋಡಿ ಪಂಜಾಬ್ ಹೇಳ್ಕೊಡ್ತೀನಿ ಅಣ್ಣ ಹೊಡ್ಸ್ಕೊಳ್ ಸರ್ ಈಗ ಆಯ್ತಾ ಹಂಗೆ ರೀ ಮಳೆ ಬರುತ್ತೆ ಎಲ್ಲ ಒದ್ದೆ ಆಗುತ್ತೆ. ಕುಮಾರ ಪರ್ವತ 5,000 ಅಡಿ ಎತ್ತರದಿಂದ ಎಲ್ಲ ವಿನ್ವಿಲ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬರ್ಗೆ ಸಂದೇಶ ಏನಂದರೆ ನೇತ್ರದಾನ ಮಾಡಿ ಪುನೀತರಾಗಿ. ಥ್ಯಾಂಕ್ ಯು. ನೋಡಿ ಅಲ್ಲಿ ವೈಟ್ ಕಲರ್ ಟಿ ಟಿಗಳು ಕಾಣಿಸ್ತಾ ಇದೆಯಲ್ವಾ, ಸೋಮವಾರಪೇಟೆಯಿಂದ ಬಂದರೆ ಅಲ್ಲಿಂದ ಶುರು ಮಾಡ್ತೀವಿ ಟ್ರೆಕ್ಕಿಂಗು. ಅಲ್ಲಿಂದ ಈ ಕಡೆ 7 ಕಿಲೋಮೀಟ್ರು. ಈಗ ಸಮಯ ಸರಿಯಾಗಿ 3:30 ಆಗಿದೆ. ಈಗ ಇಳಿಯೋದಕ್ಕೆ ಶುರು ಮಾಡಿದ್ದೀವಿ. ತಿರ್ಗಾ ನಮ್ಮ ಅದೇ ರೂಟು 14 ಕಿಲೋಮೀಟ್ರ್ ಇಳ್ಕೊಂಡು ಹೋಗ್ಬೇಕು. ಮಧ್ಯದಲ್ಲಿ ಭಟ್ರಂಗಡಿಯಲ್ಲಿ ನಿಲ್ಲಿಸಿ ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಂಡು ಇಳ್ಕೊಂಡು ಹೋಗ್ತಾ ಇರೋದೇ. ಪೀಕಿಂದ ರಿಟರ್ನ್ ಬಂದರೆ ನಾವು ಈ ಕಡೆ ಹೋದರೆ ಭಟ್ರ ಮನೆ ಹೋಗ್ತೀವಿ, ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತೀವಿ. ಅದೇ ಇಲ್ಲಿಂದ ಬಲಕ್ಕೆ ತಿರ್ಕೊಂಡ್ರೆ ಸೋಮವಾರಪೇಟೆ ಹೋಗ್ತೀವಿ. ಸೋಮವಾರಪೇಟೆ ಬಂದುಬಿಟ್ಟು ಕೇವಲ 6 ಕಿಲೋಮೀಟ್ರು. ಟ್ರೆಕ್ಕಿಂಗೂ ತುಂಬಾ ಸಿಂಪಲ್ ಆಗಿರುತ್ತೆ. ಇಲ್ಲಿ ಕುಕ್ಕೆ ಸೈಡ್ ಬರೋ ಥರ ಇರಲ್ಲ ಸೋಮವಾರಪೇಟೆ. ಸೊ ನೀವೊಂದು ಪ್ಲ್ಯಾನ್ ಮಾಡ್ಬೋದು. ಚಾರಣ ಪ್ಲ್ಯಾನ್ ಮಾಡಬೇಕಾದ್ರೆ ಕುಕ್ಕೆ ಟು ಕುಕ್ಕೆ ಪ್ಲ್ಯಾನ್ ಮಾಡೋ ಬದಲು ಸೋಮವಾರಪೇಟೆ ಟು ಕುಕ್ಕೆ ಇಲ್ಲ ಕುಕ್ಕೆ ಟು ಸೋಮವಾರಪೇಟೆ ಪ್ಲ್ಯಾನ್ ಮಾಡ್ಬೋದು. ಆವಾಗ ಈಸಿ ಆಗುತ್ತೆ. ಕುಕ್ಕೆ ಟು ಕುಕ್ಕೆ ಪ್ಲ್ಯಾನ್ ಮಾಡಿಬಿಟ್ರೆ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಹತ್ತೋದು. ಇವಾಗ ನಾವು ಬಂದಿರೋದು ಕುಕ್ಕೆ ಟು ಕುಕ್ಕೆ, ಸಿಕ್ಕಾಪಟ್ಟೆ ಕಷ್ಟ. ನೋಡಿ 6:30 ಆಗಿದೆ, ಇನ್ನೂ ಭಟ್ರ ಮನೆ ಇನ್ನೂ ರೀಚ್ ಆಗಿಲ್ಲ. ಮೋಸ್ಟ್ ಕತ್ಲಾಗಕ್ಕೆ ಶುರು ಆಗ್ಬಿಟ್ಟಿದೆ. ಭಟ್ರ ಮನೆ ಇನ್ನೇನು ಒಂದು 1/4 ಗಂಟೆ ಆಗ್ಬೋದು ಭಟ್ರ ಮನೆ ರೀಚ್ ಆಗೋದಕ್ಕೆ. ಅಲ್ಲಿಂದ ಇನ್ನೂ ಒಂದು 5 ಕಿಲೋಮೀಟ್ರ್ ಹೋಗ್ಬೇಕು. ಟಾರ್ಚ್ ಇವತ್ತು ನೋಡಿ, ರಾತ್ರಿ ಟ್ರೆಕ್ಕಿಂಗ್ ಟಾರ್ಚ್ ಹಾಕ್ಕೊಂಡು ಇಳಿತಾ ಇದೀವಿ ಬೆಟ್ಟನ. ಫಾಸ್ಟಾಗಿ ಹೋಯ್ತಲ್ಲ, ಮೀಡಿಯಮ್ ಆಗಿ ಹೋಯ್ತಾರೆ. ನೀನು ಫುಲ್ ಸ್ಲೋ ಆಗ್ತಿದ್ಯಾ. ಆಯ್ತು ಗುರು, ಹೋಗು ಅವ್ರ ಜೊತೆ. ಅವ್ರ ಜೊತೆ ನೈಟ್ ಟ್ರೆಕ್ಕಿಂಗ್ ಅಲ್ಲಿ ಬ್ರೇಕ್ ಇಲ್ಲ ಶುಭೋದಯ ಸ್ನೇಹಿತರೆ. ಸೊ ಹಿಂದೆ ನೀವು ನೋಡ್ತಾ ಇದ್ದೀರಾ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಸೊ ಹಿಂದಿನ ವಿಡಿಯೋಲಿ ನಾನು ಹೇಳಿದ್ದೆ ರಥೋತ್ಸವ ಇದೆ ಅಂತ. ಸೊ ರಥೋತ್ಸವ ಮುಗಿಸಿ ಹಿಂದೆ ರಥ ಎಲ್ಲ ನಿಂತಿದೆ, ನೋಡ್ಬೋದಿತ್ತು. ನೆನ್ನೆ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಎಲ್ಲ ಕೆಳಗಡೆ ಇಳಿಯೋ ಅಷ್ಟೊತ್ತಿಗೆ 10 ಗಂಟೆ ಆಗ್ಬಿಟ್ಟಿತ್ತು. ಸಿಕ್ಕಾಬಟ್ಟೆ ಟೈರಿಂಗ್ ಆಗ್ಬಿಟ್ಟಿತ್ತು, ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು, ಗೋಪ್ರೋ ಎಲ್ಲ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಕುಕ್ಕೆಯಿಂದ ಕುಕ್ಕೆ ನೀವೇನಾದ್ರೂ ಟ್ರೆಕ್ಕಿಂಗ್ ಮಾಡ್ತೀರಂದ್ರೆ ಸಿಕ್ಕಾಬಟ್ಟೆ ಕಷ್ಟ ಇದೆ. ಒಂದೇ ದಿನದಲ್ಲಿ ಮುಗಿಸೋದಂತೂ ಹೈಲಿ ಇಂಪಾಸಿಬಲ್. ನೀವೇನಾದ್ರೂ ಪ್ರೊಫೆಷನಲ್ ಟ್ರೆಕ್ಕರ್ಸ್ ಆಗಿದ್ರೆ ಮಾತ್ರ ಕುಕ್ಕೆಯಿಂದ ಕುಕ್ಕೆ ಟ್ರೈ ಮಾಡಿ, ಇಲ್ಲಾಂದ್ರೆ ಟ್ರೈ ಮಾಡಕ್ಕೆ ಹೋಗ್ಬೇಡಿ. ಏನಿದ್ರು ಕುಕ್ಕೆಯಿಂದ ಸೋಮವಾರಪೇಟೆ ಇಳ್ಕೊಳ್ಳಿ, ಇಲ್ಲ ಸೋಮವಾರಪೇಟೆಯಿಂದ ಕುಕ್ಕೆ ಇಳ್ಕೊಳ್ಳಿ. ಇಲ್ಲ ಅಂದ್ರೆ ಕುಕ್ಕೆ ಟು ಕುಕ್ಕೆ ಅಂದ್ರೆ ನೋಡಿ, ನಾವು ಬೆಳಗ್ಗೆ 7 ಗಂಟೆ ಶುರು ಮಾಡಿದ್ದು ರಾತ್ರಿ 10-10:30 ಕೆಳಗಡೆ ಇಳಿದಿದೀವಿ. ಅಲ್ಲಿ ಫಾರೆಸ್ಟ್ ಆಫೀಸರ್ ಕೇಳಿದ್ರೆ 12 ಗಂಟೆ ರಾತ್ರಿಯಲ್ಲೆಲ್ಲ ಇಳಿತಾರೆ. ಆ ದಟ್ಟ ಕಾಡಿನಲ್ಲಿ 12 ಗಂಟೆ 10 ಗಂಟೆ ಕತ್ಲಾದ್ಮೇಲೆ ಇಳಿಯೋದು ಸಿಕ್ಕಾಪಟ್ಟೆ ಡೇಂಜರ್ ಇದೆ. ಅಲ್ಲಿ ಏನು ಕಾಣಿಸೋದು ಇಲ್ಲ. ಇನ್ನೊಂದೇನಂದ್ರೆ ಬೋರ್ಡ್ ಮಾರ್ಕಿಂಗು ಆ ಥರ ಏನೂ ಇಲ್ಲ. ನಾವು ಪ್ರತಿಯೊಂದು ಹೆಜ್ಜೆ ಇಟ್ಟರು ಎಷ್ಟು ದೂರ ಇದೆ ಕೆಳಗಡೆ ಬೇಸಿಗೆ ಅಂತಾನೆ ಗೊತ್ತಾಗೋದಿಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಅಂತೂ ಇದೆ. ಓಕೆ ಸ್ನೇಹಿತರೆ, ನಿಮಗೆಲ್ಲ ಕುಮಾರ ಪರ್ವತ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಿಂದೆ ಸುಬ್ರಹ್ಮಣ್ಯ ರಥನೂ ಕಾಣ್ತಾ ಇದೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಈ ಕೂಡಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ. ವಿನಯ್ ರಾಜ್ ಸೈನಿಂಗ್ ಆಫ್ ಫ್ರಮ್ ವಿನ್ವಿಲ್ಸ್.